ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಹಾಗೂ ಇನ್ನೆರಡು ಭಗವದ್ ರೂಪಗಳ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರು ಹಾಗೂ ಪರಶುರಾಮ ದೇವರು. ವೇದವ್ಯಾಸ ದೇವರೇ ಸ್ವಯಂ ತಾವು ಯಾಗವನ್ನು ಮಾಡಿಸಲು ಬಂದಿದ್ದಾರೆ. ಪರಶುರಾಮ ದೇವರ ಸನ್ನಿಧಾನ, ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಯಾಗ ನಡೀತಾ ಇದೆ. ಯಾಗ ನಡೀತಾ ಇದ್ದಾಗ ಅನೇಕ ವಿಚಾರಗಳು ಬಂದಿವೆ, ಅನೇಕ ವಾದಗಳು ನಡೀತಾ ಇವೆ, ತತ್ವಗಳ ವಿಚಾರ ನಡೀತಾ ಇದೆ. ಮ್ಯೂಟ್ ಮಾಡ್ರಿ. ತತ್ವಗಳ ವಿಚಾರ ನಡೀತಾ ಇದೆ. ಅದರಲ್ಲಿ ತತ್ವಗಳ ವಿಚಾರ ನಡೀತಾ ಇದ್ದಾಗ ಆ ಪ್ರಶ್ನೆಗಳಿಗೆಲ್ಲ ವೇದವ್ಯಾಸ ದೇವರು ಉತ್ತರ ಕೊಟ್ಟಿದ್ದಾರೆ. ದೇವರೇ ಸರ್ವೋತ್ತಮ, ದೇವರ ಹೊರತು ಇನ್ಯಾರೂ ಸರ್ವೋತ್ತಮರಲ್ಲ ಅಂತನ್ನುವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಇನ್ನು ಯಾಗದಲ್ಲಿ ಅಗ್ರಸ್ಥಾನ, ಅಗ್ರ ಪದವಿಯನ್ನು, ಅಗ್ರಸ್ಥಾನವನ್ನು, ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಕೇಳ್ತಾ ಇದ್ದಾನೆ. ಯಾಗ ಮಾಡ್ತಾ ಇದ್ದೇವೆ, ಈ ಯಾಗದಲ್ಲಿ ಅಗ್ರಸ್ಥಾನವನ್ನು, ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ರೂಪಾಸ್ತಸ್ಮಾದಯಂ ಕೃಷ್ಣೋ ನಾರಾಯಣ ಇತಿ ಸ್ಮಃ ಸಮ್ಯಕ್ ಜ್ಞಾಪಯಿತು ಧರ್ಮಸೋ ಭೀಷ್ಮಂ ಅಪೃಚ್ಛತ್. ಆ ಭೀಷ್ಮಾಚಾರ್ಯರು ಆಗ ಉತ್ತರ ಕೊಡ್ತಾರೆ, ಕೃಷ್ಣನೇ ಇದ್ದಾನಲ್ಲ, ಇನ್ಯಾರಿಗೆ ಅಗ್ರಪೂಜೆ ಮಾಡೋದು? ಪ್ರಶ್ನೆ ಏನು? ಧರ್ಮರಾಜ ಕೃಷ್ಣ ಇದ್ದಾನೆ, ಅವನಿಗೆ ಅಗ್ರಪೂಜೆ ಮಾಡೋದು. ಬ್ರಹ್ಮಾದಯ ಸುರ ಯಸ್ಮಾತ್ ದೃಶ್ಯಂತೆ ಮದ್ಯವನ್ ನೃಪಿ ನಚೈವ ಅತಿತರಾಭ್ಯಾಸ ನೃಣಾಂ ಅಸ್ತಿ ಮನುಷ್ವಪಿ. ಅಲ್ಲ, ಬ್ರಹ್ಮಾದಿ ದೇವತೆಗಳಿದ್ದಾಗ, ಅವು ದೊಡ್ಡವರು, ಹಿರಿಯರು, ಅವರೆಲ್ಲ ಇದ್ದಾಗ ಮತ್ತು ಭೀಷ್ಮಾಚಾರ್ಯರಿಗೆ ಯಾಕೆ ಈ ಪ್ರಶ್ನೆ ಕೇಳಿದ? ಭೀಷ್ಮಾಚಾರ್ಯರಿಗೆ ಯಾಕೆ ಪ್ರಶ್ನೆ ಕೇಳಿದ ಧರ್ಮರಾಜ? ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು, ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತನ್ನುವ ಪ್ರಶ್ನೆ ಯಾಕೆ ಕೇಳಿದ ಭೀಷ್ಮಾಚಾರ್ಯರಿಗೆ ಅಂತಂದರೆ, ದೇವತೆಗಳು ಯದ್ಯಪಿ ದೊಡ್ಡವರು, ಹಿರಿಯರು, ತಿಳಿದವರೆಲ್ಲ ಇದ್ದಾರೆ, ಆದರೂ ಅವ್ರ ಜೊತೆಗೆ ವಹಿವಾಟ ಇಲ್ಲ. ಅವರು ದೇವತೆಗಳು, ಅವ್ರ ಜೊತೆಗೆ ವಹಿವಾಟ ಇಲ್ಲ. ಹಾಗಾಗಿ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳಿದ್ದೇ ಹೊರತು ಬ್ರಹ್ಮಾದಿಗಳಿಗೆ ಕೇಳಬಾರದಂತಿಲ್ಲ. ಮನುಷ್ಯರಲ್ಲಿ ಹುಟ್ಟಿದ್ದಾರೆ, ಹಾಗಾಗಿ ಕೇಳಲಿಕ್ಕಾಗಲಿಲ್ಲ. ಸರ್ವಶಾಸ್ತ್ರವಿದಂ ಭೀಷ್ಮಂ ಜಾನಂತೇತೆ ನೃಪ ಅಪಿ. ಅಷ್ಟೇ ಅಲ್ಲದೇನೆ ಭೀಷ್ಮಾಚಾರ್ಯರು ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದಾರೆ, ಓದಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಹಾಗಾಗಿ ತಸ್ಮಾತ್ ಭೀಷ್ಮ ಅಪೃಚ್ಛತ್ ಸಹ ಕುಲದ ವೃದ್ಧತ್ವತಸ್ತತ. ಕುಲದಲ್ಲಿ ಹಿರಿಯರೂ ಆಗಿದ್ದಾರೆ, ಜ್ಞಾನವೃದ್ಧ, ವಯಸ್ಸಿನಲ್ಲಿಯೂ ವೃದ್ಧರಾಗಿದ್ದಾರೆ. ಹಾಗಾಗಿ ಎಲ್ಲ ತಿಳಿದವರಾದದ್ದರಿಂದ ಭೀಷ್ಮಾಚಾರ್ಯರಿಗೆ ಧರ್ಮರಾಜ ಕೇಳಿದ್ದು. ದೇವತೆಗಳಿಗೆ ಕೇಳದೇ ಇರುವ ಕಾರಣ ಅವರಲ್ಲಿ ವಹಿವಾಟ ಇದ್ದಿದ್ದಿಲ್ಲ, ಸಂಪರ್ಕ ಇದ್ದಿದ್ದಿಲ್ಲ. ಅವರು ಯಾರು, ಇವರು ದೇವತೆಗಳು ಅಂತ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಬ್ರಹ್ಮಾದಿಗಳು ದೊಡ್ಡವರು, ಹಿರಿಯರು ಅಂತ ಗೊತ್ತಿತ್ತು, ಇವರು ಬ್ರಹ್ಮ, ಇವನು ಶಿವ ಅಂತೆಲ್ಲ ಗೊತ್ತಿದ್ದಿದ್ದಿಲ್ಲ. ಹಾಗಾಗಿ ಇದು ಪೃಷ್ಟೋ ಬ್ರವಿತ್ ಭೀಮ ಕೃಷ್ಣಂ ಪೂಜತಮಂ ಪ್ರಭಂ. ಕೃಷ್ಣ ಇದ್ದಾಗ ಬೇರೆಯವರಿಗೆ ಏನು ಅಗ್ರಪೂಜೆ ಮಾಡೋದು? ಅವನೇ ಇದ್ದಾನೆ, ಅವರಿಗೆ ಅಗ್ರಪೂಜೆ ಮಾಡೋದು. ಯದ್ಯಪ್ಯೇಕಸ್ತ್ರಿದ ವಿಷ್ಣು ವಶಿಷ್ಠ ಭೃಗು ವಿಷ್ಣು 3 ಜನ ಇದ್ದಾರೆ. ಕೃಷ್ಣ ಇರುವಂತೆ ಪರಶುರಾಮ ದೇವರಿದ್ದಾರೆ, ವೇದವ್ಯಾಸ ದೇವರಿದ್ದಾರೆ. ಅವರಿಗೆ ಬಿಟ್ಟು ಕೃಷ್ಣನಿಗೆ ಪೂಜೆ ಏನು? 3 ಭಗವದ್ ರೂಪಗಳಿವೆಯಲ್ಲ, ಹೇಳ್ಬೋದಾಗಿತ್ತು ವೇದವ್ಯಾಸ ದೇವರು ಇದ್ದಾರಪ್ಪ, ಹೋಮ ಮಾಡಿಸ್ತಿದ್ದಾರೆ ಅವರಿಗೆ ಪೂಜೆ ಮಾಡಿಬಿಡು ಅಂತ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಹೇಳ್ಬಿಡೋದಾಗಿತ್ತು. ಅಥವಾ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಎಲ್ಲ ಕ್ಷತ್ರಿಯರನ್ನು ಮತ್ತೆ ಸಂಹಾರ ಮಾಡಿ, ದುಷ್ಟತನವನ್ನು ಸಂಹಾರ ಮಾಡಿದಂತಹ ಮಹಾನುಭಾವರು ಪರಶುರಾಮ ದೇವರಿದ್ದಾರೆ, ಅವ್ರಿಗೆ ಅಗ್ರಪೂಜೆ ಮಾಡು. ಕೃಷ್ಣನಿಗೆ ಮಾಡುವಂತ ಯಾಕೆ ಹೇಳಿದರು ಅಂತಂದರೆ, ಪ್ರಾದುರ್ಭೂತಸ್ತತಾಪ್ಯೇತೆ ನೃಪಾಹಿ ವ್ಯಾಸರಾಮಯೋ ವಿಪ್ರತ್ವಾನ್ನ ವಿರುದ್ಧಂತೆ. ಪರಶುರಾಮ ದೇವರು ಬ್ರಾಹ್ಮಣರೇ, ವೇದವ್ಯಾಸ ದೇವರು ಬ್ರಾಹ್ಮಣರೇ, ಅವರು ಪೂಜಾರ್ಹರು ಅಂತ ಹೇಳಿ ಸಮಾಜಕ್ಕೆ ಗೊತ್ತಿದೆ. ಅಲ್ಲೇನು ವಿರೋಧ ಇಲ್ಲ. ಆಗಲಿ. ಕೃಷ್ಣ ಅಂದರೆ ವಿರೋಧ ಶುರು ಆಗ್ತದೆ. ಅವ್ರಿಗೆ ವಿರೋಧ ಬೇಕಾಗಿತ್ತು. ವಿರೋಧ ಅಂದರೆ ಏನು? ಕೃಷ್ಣ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಭಗವಂತನ ರೂಪನೇ. ಕೃಷ್ಣ ಇವನು ಭಗವಂತ ಈಗೂ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ನೀವು ಹೋಗ್ರಿ, ಕೃಷ್ಣನ ಮೇಲೆ ಪ್ರೀತಿ ಮಾಡ್ತಾರೆ, ಕೃಷ್ಣನ ಮೇಲೆ ಭಕ್ತಿ ಮಾಡುತ್ತಾರೆ, ಆದರೆ ದೇವರು ಅಂತ ಭಕ್ತಿ ಮಾಡೋದಿಲ್ಲ. ಈಗ ನಮ್ಮಲ್ಲಿ ಯಾರೋ ಒಬ್ಬರು ಸ್ವಲ್ಪ
ಕೆಲಸದೊಳಗೆ ಹೆಚ್ಚಿರ್ತಾರೆ, ತಿಳ್ಕೊಂಡದ್ರೊಳಗೆ ಹೆಚ್ಚಿರ್ತಾರೆ, ಅಥವಾ ಜವಾಬ್ದಾರಿ ಒಳಗೆ ಸ್ವಲ್ಪ ಮುಂದೆ ಬಂದು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆ ನಾವು ಹೆಚ್ಚು ಪ್ರೀತಿ ಮಾಡ್ತೀವಿ. ತಂದೆ ತಾಯಿಗಳಿಗೆ ಪ್ರೀತಿ ಮಾಡ್ತೀವಲ್ಲ ಮಕ್ಕಳು. ಹಾಗಿದ್ದಂತೆ ಕೃಷ್ಣನಿಗೆ ಪ್ರೀತಿ ಮಾಡೋದು ಸರ್ವೋತ್ತಮ ದೇವರು ಅಂತ ಪೂಜೆ ಮಾಡೋದಿಲ್ಲ ಅವನನ್ನು, ಆ ಕಡೆಯ ಜನ ಅಲ್ಲ. ಹಾಗಾಗಿ ಭೂಲೋಕದಲ್ಲಿಯೂ ಮತ್ತೆ ಕೃಷ್ಣನ ಬಗ್ಗೆ ಸಮಸ್ಯೆ ಇದ್ದೇ ಇತ್ತು. ಹಾಗಾಗಿ ಆ ಕೃಷ್ಣನ ಅಗ್ರಪೂಜೆ, ಅವನು ದೇವರು ಅಂತನ್ನೋದು ತಿಳಿಸಬೇಕಾಗಿದೆ ಜಗತ್ತಿಗೆ. ಮತ್ತು ವಿವಾದದಿಂದ ಚರ್ಚೆಯಿಂದಲೇ ಗೊತ್ತಾಗಬೇಕು ಕೃಷ್ಣ ಇವನು ಸಾಮಾನ್ಯ ಅಲ್ಲ ಅಂತ ಹೇಳಿ. ಹಾಗಾಗಿ ಅವನ ಹೆಸರು ಹೇಳಿದರು ಭೀಷ್ಮಾಚಾರ್ಯರು. ವಿಪ್ರತ್ವಾನ್ನ ವಿರುದ್ಧಂತೆ ತದೇವ ಚ ಯುಕ್ತತಾಂ ಮನ್ಯಂತೇನ ವಿರೋಧಶ್ಚ ತೇಷಾಂ ತತ್ರ ಹಿತಾದೃಶಃ ಅವಿವಾದೇ ಪ್ರಸಿದ್ಧಿಶ್ಚ. ಎಲ್ಲೂ ಕೂಡ ವಿವಾದವಿಲ್ಲದೇನೆ ಯಾವ ತತ್ವ ನಿರ್ಣಯವಾಗುವುದಿಲ್ಲ. ವಿವಾದದಿಂದಲೇ ತತ್ವ ನಿರ್ಣಯ ಆಗ್ತದೆ. ಹಾಗಾಗಿ ವಿವಾದ ಹುಟ್ಟಲಿ, ಕೃಷ್ಣ ಯಾರು ಅಂತನ್ನೋದು ಗೊತ್ತಾಗಲಿ. ಕೆಲವರಿಗೆಲ್ಲ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ತಸ್ಮಾತ್ ಕೃಷ್ಣಾಯ ದಾತವ್ಯಂ ಇತಿ ಭೀಷ್ಮೇಣ ನಿಶ್ಚಿತಂ. ಕೃಷ್ಣಾಯ ದತ್ತೇ ರಾಜಾನೋ ವಿವಾದಂ ಚಕ್ರುರಂಜಸ. ಪರಸ್ಪರವೇ ಇವನೇ ಕೃಷ್ಣ, ಅವನಿಗೇನು ಅಗ್ರಪೂಜೆ ಮಾಡೋದು, ಸುರೋನೇ ಆಯಿತು ವಿವಾದ. ಆವಾಗ ಅಷ್ಟರಲ್ಲಿ ಎಲ್ಲರೂ ಸುಮ್ಮನೆ ತಣ್ಣಗಾದರು. ಆದರೆ ಶಿಶುಪಾಲ ಮಾತ್ರ ಸುಮ್ಮನಾಗಲಿಲ್ಲ. ವ್ಯಾಸ ಭಾರ್ಗವಯೋ ಸಾಕ್ಷಾತ್ ತದೈಕ್ಯ ತದನಂತರಂ. ವೇದವ್ಯಾಸ ದೇವರು ಪರಶುರಾಮ ದೇವರು ಸಾಕ್ಷಾತ್ ಕೃಷ್ಣನೇ. ಕೃಷ್ಣ ಅಂದ್ರೇನು? ವೇದವ್ಯಾಸ ದೇವರು ಪರಶುರಾಮ ದೇವರು. ಎಲ್ಲ ರೂಪಗಳಲ್ಲೂ ಅಭೇದವಿದೆ. ಆದ್ದರಿಂದ ಕೃಷ್ಣನಿಗೆ ಅಗ್ರಪೂಜೆ ಆದ ಮೇಲೆ ವೇದವ್ಯಾಸ ದೇವರಿಗೆ ಪರಶುರಾಮ ದೇವರಿಗೆ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಯಾಕೆ? ಕೃಷ್ಣನಿಗೆ ಪೂಜಾ, ಅವನು ಅನಂತ ರೂಪಗಳಿಂದ ಇದ್ದಾನೆ. ನಾವು ಅನಂತ ರೂಪ ತಾಳ್ಲಿಕ್ಕಾಗೋದಿಲ್ಲಲ್ಲ. ಏಕಕಾಲಕ್ಕೆ ಎಲ್ಲ ದೇವತೆಗಳಿಗೆ ಪೂಜೆ ಮಾಡಬೇಕಂತಂದರೆ. ಈಗ ನೀವು ತಟ್ಟಿಯಲ್ಲಿ ಸುಮ್ಮನೆ ಈಗ ದೃಷ್ಟಾಂತ ಕೊಟ್ಟರೆ ಗೊತ್ತಾಗ್ತದೆ ಅನ್ನೋ ಸಲುವಾಗಿ ದೃಷ್ಟಾಂತ. ವೇದವ್ಯಾಸದೇವರು ಇರ್ತಾರೆ, ನಿಮ್ಮ ಕುಲದೇವರು ವೆಂಕಪ್ಪ ಇರ್ತಾನೆ, ಈ ಕಡೆ ನರಸಿಂಹದೇವ್ರ ಪ್ರತಿಮಾ ಇಟ್ಕೊಂಡಿರ್ತೀರಿ, ಶಾಲಿಗ್ರಾಮ ಪ್ರತಿಮಾ ಇಟ್ಕೊಂಡಿರ್ತೀರಿ, ಶಾಲಿಗ್ರಾಮ ಇಟ್ಕೊಂಡಿರ್ತೀರಿ. ಎಲ್ಲ ಶಂಖದಿಂದ ಅಭಿಷೇಕ ಮಾಡಬೇಕಾದಾಗ ಅಥವಾ ಪುಷ್ಪಾರ್ಚನೆ ಮಾಡಬೇಕಾದಾಗ, ಶಂಖದಿಂದ ಅಭಿಷೇಕ ಮಾಡಬೇಕಾದಾಗ ಯಾವುದೋ ಒಂದು ಪ್ರತಿಮಾ ಯಾವುದೋ ಒಂದು ಶಾಲಿಗ್ರಾಮದ ಮೇಲೆ ಹಾಕ್ಲಿಕ್ಕೆ ಆಗ್ತದೆ, ಅಥವಾ ಎರಡು ಪ್ರತಿಮಾ ಒಂದು ಶಾಲಿಗ್ರಾಮ ಮೇಲೆ ಹಾಕ್ಲಿಕ್ಕೆ ಆಗ್ತದೆ. ಎಲ್ಲ ಪ್ರತಿಮಾಗಳ ಮೇಲೆ ಅಭಿಷೇಕ ಮಾಡ್ಲಿಕ್ಕಂತೂ ಬರುವುದಿಲ್ಲಲ್ಲ ನಮಗೆ. ಯಾಕೆ? ಒಂದೇ ಕೈ ಒಂದೇ ಶಂಖ, ಅಥವಾ ಶಂಖ ಅನೇಕ ಇದ್ದರೂ ಒಂದೇ ಕೈಯಿಂದ ಒಂದು ಶಂಖದಿಂದ ಅಭಿಷೇಕ ಮಾಡ್ಬೋದು. ಇಷ್ಟೇ ನಾವು. ಯಾಕೆ? ನಮಗೆ ಬಹಳ ರೂಪಗಳಿಲ್ಲ. ನಮಗೆ ದೇವರ ಅನಂತ ರೂಪ ಇದ್ದಾನೆ. ಆದರೆ ನಾವು ನಮ್ಮ ಕುಲದೇವರು, ನಮ್ಮ ಮತ್ತು ವಂಶವನ್ನು ಬೆಳಗುವ ಒಬ್ಬ ದೇವರು, ಎಲ್ಲ ದೇವರು ಒಂದೇ ಆಗಿದ್ದರೂ ಈ ದೇವರನ್ನು ಪ್ರಧಾನ ಅಂತ ನಾವು ಹಿಡಿದುಕೊಂಡು ಅವನ ಆರಾಧನೆ ಮಾಡ್ತೀವಿ. ಅವನಿಗೆ ಅಭಿಷೇಕ ಮೊದಲು ಮಾಡ್ತೀವೋ ಇಲ್ಲೋ? ಹಾಗೆ ಅನೇಕ ರೂಪ, 3 ರೂಪಗಳಿಂದ ಭಗವಂತ ಇಲ್ಲಿ ಬಂದಾಗ 3 ರೂಪಕ್ಕೆ ಏಕಕಾಲದಲ್ಲಿ ಪೂಜೆ. 2 ರೂಪಗಳಿಗೆ ಸಮಸ್ಯೆ ಇಲ್ಲೇ ಇಲ್ಲ. ಕೃಷ್ಣನ ರೂಪಕ್ಕೆ ಸಮಸ್ಯೆ ಇದೆ. ಅವನು ಯಾಕೆಂದರೆ ಕೃಷ್ಣ ಹಾಗೆ ಮಾಡಿ ತೋರಿಸ್ಬಿಟ್ಟಿದ್ದಾನೆ. ನಾನು ಸಾಮಾನ್ಯ ಇದ್ದಂತೆ ಇದ್ದೇನೆ. ಬೆಣ್ಣೆಯನ್ನು ಕಳ್ಳತನ ಮಾಡೋದು, ಅಥವಾ ರಾಸಕ್ರೀಡೆಯನ್ನು ಆಡೋದು, ಉಳಿದ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾನೆ. ಆದರೆ ಸಾಮಾನ್ಯ ಜನರಂತೆ ಇರುವುದರಿಂದ ಅವನಿಗೆ ಅಗ್ರಸ್ಥಾನ. ಈಗ ನಮ್ಮ ಜೊತೆಗೆ ಇದ್ದವರಿಗೆ ಸ್ವಲ್ಪ ಹೆಚ್ಚಿನ ಪದವಿ ಕೊಡ್ತೀವಿ ಅಂದರೆ ನಮಗೆಲ್ಲ ಅವ್ರ ಜೊತೆಗೆ ನಾವಿರ್ತೀವಿ, ನಮ್ಗೆ ಅಸಮಾಧಾನ ಆಗ್ತದೋ ಇಲ್ಲೋ. ನಮ್ಮ ಜೊತೆಗೆ ಕುರ್ಚಿ ಮೇಲೆ ಕೂತಿದ್ರಿ ಮೊನ್ನೆ ಈಗೇನು ಇವತ್ತು ಮೇಲೆ ಕೂತ್ಬಿಟ್ಟಾನಲ್ಲ ಇವನು ಅಂತ ನಮಗೆ ಅನ್ನಿಸ್ತದೆ. ಹಾಗೆ ಕೃಷ್ಣ ಎಲ್ಲರ ಜೊತೆಗೆ ಹಂಚಿಕೊಂಡು ಬುತ್ತಿಯನ್ನು ತಿಂತಾ ಇದ್ದ ಎಲ್ಲರ ಜೊತೆಗೆ. ಅವನು ಗೋಪಾಲಕನಾಗಿ ಹೋಗಿದ ಕಥೆಯನ್ನು ಕೇಳಿದ ದಶಮಸ್ಕಂದದಲ್ಲಿ. ಹಾಗಿದ್ದ ಕೃಷ್ಣನಿಗೆ ಹೆಚ್ಚಿನ ಮರ್ಯಾದೆ ಕೊಡುವುದು ಅಂತಂದರೆ ಎಲ್ಲರಿಗೂ ಸಮಸ್ಯೆ ಆಯಿತು. ಮತ್ತು ಅಷ್ಟೇ ಅಲ್ಲದೇನೆ 3 ರೂಪಗಳು ಒಂದೇ ಆದದ್ದರಿಂದ ಮೊದಲಿಗೆ ಕೃಷ್ಣ, ಅನಂತರದೇ ವೇದವ್ಯಾಸ ಪರಶುರಾಮ ದೇವರಿಗೆ ಪೂಜೆಯನ್ನು ಮಾಡ್ತೇವೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ತದೈಕ್ಯ ತದನಂತರಂ ಅಗ್ರ್ಯಾಂ ಪೂಜಾಂ ದದುಶ್ಚಾನ್ಯಾತ್ ಯಥಾ ಯೋಗ್ಯಮ ಪೂಜಯದ. ನಾನು ಯಾಕೆ ಈ ಮಾತು ಹೇಳಲಿಕ್ಕೆ ಬಂದೆ ಅಂದರೆ, ನಮ್ಮ ಯೋಗ್ಯತೆ ಇಲ್ಲ. ಹಿರಿಯರು, ದೊಡ್ಡವರು, ಗುರುಗಳು, ಬ್ರಹ್ಮದೇವರು 16 ರೂಪಗಳನ್ನು ದೇವರನ್ನು ಕೂಡಿಸಿ 16 ತಾವು ರೂಪಗಳನ್ನು ತಾಳಿ ಪೂಜೆ ಮಾಡ್ತಾರೆ. ಅವರಿಗೆ ಆ ಸಾಮರ್ಥ್ಯ ಉಂಟು. ಅನಂತ ರೂಪಗಳಿಂದ ಇದ್ದ ಭಗವಂತನನ್ನು ಅನಂತ ರೂಪಗಳಿಂದ ತಾವು ಪೂಜೆ ಮಾಡ್ತಾಳೆ ಲಕ್ಷ್ಮೀದೇವಿ. ಪ್ರತಿ ಕ್ಷಣಕ್ಕೂ ಮಾಡುತ್ತಾಳೆ. ದೇವರ ಅನಂತ ರೂಪ ತಾಳಿದ್ದಾನೆ. ಲಕ್ಷ್ಮೀದೇವಿಯು ಹಾಗೆ ಅನಂತ ರೂಪಗಳನ್ನು ತಾಳಿ ದೇವರನ್ನು ಸ್ತೋತ್ರ, ಆರಾಧನೆ, ಪೂಜೆ, ಗಂಧ, ಪುಷ್ಪ, ಅರ್ಚ ಏನೇನು ಮಾಡಬೇಕೆಲ್ಲ ಮಾಡ್ತಾಳೆ. ಅವಳಿಗೆ ಆ ಸಾಮರ್ಥ್ಯ ಇದೆ, ನಮಗೆ ಅಷ್ಟಿಲ್ಲ. ಹಾಗಾಗಿ ನಾವು ಒಂದು ದೇವರ ಪೂಜೆ ಆದಮೇಲೆ ಮತ್ತೊಂದು ಮಾಡ್ತೇವೆ. ಇಷ್ಟಿದ್ದಾಗ ಅಲ್ಲಿ ಚೇದಿರಾಜನಾದಂತಹ ಶಿಶುಪಾಲ ಸಿಟ್ಟಿಗೆ ಬಂದು ಕೃಷ್ಣನಿಗೆ ಬಾಯಿ ಬಂದಂತೆ ಎಲ್ಲ ಬೈತಾ ಇರ್ತಾನೆ. ಆಗ ಸಿಟ್ಟಿಗೆ ಬಂದು ಅವನನ್ನು ಕೊಲ್ಲಬೇಕು ಅಂತ ಭೀಮಸೇನರು ಭೀಷ್ಮಾಚಾರ್ಯ ಕೈ ಹಿಡಿದು ಕೂಡಿಸಿ, ನಿನ್ನ ಕೆಲಸ ಅಲ್ಲಿದು, ಈ ಕೆಲಸದಲ್ಲಿ ನೀನು ಮುಂದುವರಿಬೇಡ, ದೇವರೇ ವರ ಕೊಟ್ಟಿದ್ದಾನೆ, 3 ಜನ್ಮಗಳಲ್ಲಿ ನಾನೇ ಸಂಹಾರ ಮಾಡ್ತೀನಿ ಅಂತ ಹೇಳಿ, ಹಾಗಾಗಿ ನೀನು ಸುಮ್ಮನೆ ಇರುವಂಥದ್ದಕ್ಕಾಗಿ
ತಾವು ಭೀಮಸೇನ್ ದೇವರು ಸುಮ್ಮನಾದರು. ಭೀಮಸೇನ್ ದೇವರಿಗೂ ಇದು ಗೊತ್ತಿದೆ, ಭೀಷ್ಮಾಚಾರ್ಯರಿಂದ ಏನು ಕೇಳಿ ತಿಳಿಯುವ ಅಗತ್ಯ ಇಲ್ಲ. ಭೀಷ್ಮಾಚಾರ್ಯಕ್ಕಿಂತ ಇವರು ಮಹಾಜ್ಞಾನಿಗಳು, ಭೀಷ್ಮಾಚಾರ್ಯ ಗುರುಗಳು, ಇವರು ಜಗದ್ಗುರುಗಳಾಗಿದ್ದಾರೆ. ಆದರೂ ಭಾಗವತ ಧರ್ಮದಿಂದ ಅವರೇನಾದ್ರು ತಡೆದಿದ್ದಿಲ್ಲ ಅಂತಂದರೆ ಕೊಂದೇ ಹಾಕ್ತಿದ್ರು ಅವರು. ಮುಂದೆ ಏನೋ ಕೆಲಸ ಆಗಬೇಕು ದೇವರ ಕಡೆಯಿಂದ, ಮತ್ತು ದೇವರ ಸಂಹಾರ ಮಾಡಬೇಕಾಗಿದಪ್ಪ, ಹಾಗಾಗಿ ಸುಮ್ಮನೆ ಕೂಡು ಅಂತೇಳಿ ಅವನನ್ನು ಕೂಡಿಸ್ತಾರೆ. ಹಾಗಾಗಿ ಜಾನನ್ನಪಿ ಹರೇರಿಷ್ಟಂ ಸ್ವಕರ್ತವ್ಯತೆ, ಮತ್ತು ದೇವರಿಗೆ ಯಾವುದು ಇಷ್ಟದನೋ, ದೇವರು ಯಾವ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದಾನೋ ಅದಕ್ಕೆ ವಿರುದ್ಧವಾಗಿ ಭೀಮಸೇನ ದೇವರು ಎಂದೂ ಹೋಗುವುದಿಲ್ಲ. ಹಾಗಾಗಿ ಭೀಮ ಏತಾವದುಚಿತಂ ಇತಿ ಮತ್ವಾಸಿತಃ ಪುನಃ ಸುಮ್ಮನೆ ಹಾಗೆ ಕೂತರು. ಆಗ ದೇವತೆಗಳು, ಋಷಿಗಳು ಯಾಗಕ್ಕಾಗಿ ಬಂದಿದ್ದಾರೆ. ಅಷ್ಟೇ ಅಲ್ಲದೇನೆ ಉತ್ತಮ ರಾಜರು ಎಲ್ಲರೂ ಬಂದಾಗ ಎಲ್ಲರ ಸಮೂಹದಲ್ಲಿ ಇವನು ಬೈತಾ ಇದ್ದಾನೆ, ದುಷ್ಟ. ಎಷ್ಟು ಹೆಚ್ಚೆಚ್ಚು ಪಾಪ ನಮ್ಮಿಂದ ಆಗಬೇಕಲ್ಲ ಅಷ್ಟು ದೊಡ್ಡವರಿಗೆ ನಿಂದ ಮಾಡಬೇಕು ಅಂತ ನಾವು. ನಮ್ಗಿಂತ ಸ್ವಲ್ಪ ದೊಡ್ಡವರಿಗೆ ನಾವು ನಿಂದೆ ಮಾಡಿದರೆ ಸ್ವಲ್ಪ ಪಾಪ ಬರ್ತದೆ, ಬಾಳೇನು ಬರೋದಿಲ್ಲ. ಹೆಚ್ಚು ದೊಡ್ಡವರಿದ್ದರೆ ಅವ್ರಿಗೆ ಹೆಚ್ಚು ಪಾಪ ಬರ್ತದೆ. ಅನೇಕ ಜನರ ಮುಂದೆ ನಾವು ಬೈದ್ವಿ ಅಂತಂದರೆ ಆ ದೊಡ್ಡವರಿಗೆ ಏನೇನೋ ಹೆಚ್ಚು ಪಾಪ ಬರ್ತದೆ. ಹಾಗೆ ದೇವತೆಗಳು, ಬ್ರಹ್ಮ, ಇನ್ನೇ ಈ ಜಗತ್ತಿನೊಳಗೆ ಉಳಿದವರು ಯಾರು ದೊಡ್ಡವರು? ಬ್ರಹ್ಮದೇವರು, ಲಕ್ಷ್ಮೀದೇವಿ, ನಾರಾಯಣ. ಆ ನಾರಾಯಣನಿಗೆ ನಿಂದ, ದೇವರಿಗೆ ನಿಂದ. ಯಾರ ಮುಂದೆ? ಲಕ್ಷ್ಮೀದೇವಿ ಅಂದರೆ ಬ್ರಹ್ಮದೇವರ ರುಕ್ಮಿಣಿನೂ ಬಂದಿದ್ದಾಳೆ. ಆ ಬ್ರಹ್ಮದೇವರು, ರುಕ್ಮಿಣಿ ಬ್ರಹ್ಮದೇವರ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು, ಮಹಾ ಜ್ಞಾನಿಗಳು ಅವರ ಮುಂದೆ ಇವನು ಬೈತಾ ಇದ್ದಾನೆ. ಆಗ ಕೊನೆಗೆ ಕೃಷ್ಣ ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಸಮಾಹ್ವಯಶ್ಚ ಕೇಶವಂ ಯುಧೇ ತಮಾಶು ಕೇಶ ನಿವಾರ್ಯ ತಸ್ಯ ಸಾಯಕಾಂಜಗಾನ ಶಾರಿಣ ಪ್ರಭು ನಿಕೃತ್ಯಮಾನ ಕಂಧರ ಸುಭಕ್ತಿಮಾನ್ ಹಿ ಭೂಭೃತೌ ತಮಾಶ್ರಿತಶ್ಚಯೋ ಸುರೋ ಮಹಾತಮಃ ಪ್ರಮೇದ್ವಾನ್. ಅವನಲ್ಲಿದ್ದ ಅಸುರ ತಾನು ತಮಸ್ಸಿಗೆ ಹೋಗಿದ್ದಾನೆ. ಜಯ ಇವನು ಕೇಶವನಲ್ಲಿ ಕೃಷ್ಣನಲ್ಲೇನೆ ಪ್ರವೇಶ ಮಾಡಿ ಮತ್ತು ದೇವರ ಅನುಗ್ರಹವನ್ನು ಪಡೆದು ಪುನಃ ತನ್ನ ಸ್ಥಾನವನ್ನು ತಾನು ಪಡೆದಿದ್ದಾನೆ. ಅಲ್ಲಿವರೆಗೆ ದೇವರ ಸ್ಥಾನ, ದೇವರ ಲೋಕಕ್ಕೆ ಹೋಗುವಂತೆ ಇದ್ದಿದ್ದಿಲ್ಲವನು, ಚ್ಯುತಿಯನ್ನು ಹೊಂದಿಬಿಟ್ಟಿದ್ದ. ಇಷ್ಟು ನಡೆದಾಗ ಕೃಷ್ಣನಿಗೆ ಭಾರಿ ವೈಭವದಿಂದ ಅಗ್ರಪೂಜೆ ಆಗಿದೆ. ಅತ್ಯುತ್ತಮ ರೀತಿಯಲ್ಲಿ ಅಗ್ರಪೂಜೆ ಆಗಿದೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಆವಾಗ ಸುವರ್ಣರತ್ನಭಾಕರಾನ್ ಬಹೂನ್ ನೃಪ ಉಪಾಯನಂ ಸುಯೋಧನಂ ನೃಪೋ ಆಗ್ರಹೇಚ್ಛಸ. ವಿಚಿತ್ರ ಏನಂದರೆ, ಈ ಕ್ಯಾಶರ್ ಇರ್ತಾರಲ್ಲ ಬ್ಯಾಂಕ್ ಒಳಗೆ, ನೀವು ಬ್ಯಾಂಕ್ ಒಳಗೆ ಕೆಲಸ ಮಾಡಿದ್ರೆ ಗೊತ್ತಿರ್ತದೆ ನೀವು. ಅವ್ರು ಕ್ಯಾಶರ್ ಇದ್ದವ್ರು ಏನು ಮಾಡಬೇಕು? ಲಕ್ಷಾವಧಿ ರೂಪಾಯಿ ಎಣಿಸ್ತಾರೆ. ಅವರು ಬಂದದ್ದನ್ನು ನೋಡ್ತಾರೆ, ಎಣಿಸ್ತಾರೆ. ಆದರೆ ಬ್ಯಾಂಕಿಂದ ಹೊರಗೆ ಬರಬೇಕಾದಾಗ ಒಂದು ನೋಟು ತೆಗೆದುಕೊಂಡು ಬರ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಯಾಕೆ? ಅವ್ರದ್ದು ಎಣಿಸೋ ಕೆಲಸ ಅಷ್ಟೇ ಇರ್ತದೆ, ನೋಡೋ ಕೆಲಸ ಅಷ್ಟೇ ಇರ್ತದೆ. ಬ್ಯಾಂಕ್ ಒಳಗೆ ಎಷ್ಟು ಹಣ ಬಂತು, ಎಷ್ಟು ಹೋಯಿತು, ಇಷ್ಟೇ ಕೆಲಸ ನೋಡೋದು ಅವ್ರದ್ದು. ಅಲ್ಲಿಂದ ತೊಗೊಂಡು ಬರ್ಲಿಕ್ಕೆ ಬರೋದಿಲ್ಲ. ತಿಂಗಳಿಗೆ ಏನು ಪಗಾರ ಕೊಡ್ತಾರೆ ಅದನ್ನು ತೊಗೊಂಡ್ಬರ್ಬೇಕು ಇಷ್ಟೇ. ಆ ಕೆಲಸ ಒಪ್ಪಿಸಿರ್ತಾರೆ ದುರ್ಯೋಧನನಿಗೆ. 400 ಯೋಜನದಷ್ಟು ಉದ್ದ ಇದ್ದ ಅರ್ಜುನನ ಆಸ್ತಿ ಒಂದು ಗುಡ್ಡ, ಇನ್ನು 100 ಯೋಜನದಷ್ಟು ಉದ್ದಿದ್ದ ಆಸ್ತಿ ಭೀಮಸೇನ ದೇವರು ತಂದಿರ್ತಾರೆ. ಇನ್ನು 30-10 ಇಷ್ಟು ಒಟ್ಟಾರೆ 500 ಯೋಜನ, 540 ಯೋಜನದಷ್ಟು ಆಸ್ತಿ. ಅದೆಲ್ಲ ದುರ್ಯೋಧನ ನೋಡಿ ಹೊಟ್ಟೆ ಉರಿತಿರ್ತದೆ. ಅವ ಬಂದವರಿಗೆಲ್ಲ ನೀನೇ ನೋಡಪ್ಪ ಜವಾಬ್ದಾರಿ ಅಂತ ಹೇಳಿಬಿಟ್ಟಿರ್ತಾರೆ. ಅವನಿಗೆಲ್ಲ ನೋಡ್ಕೊಳ್ಳೋದು ಕೆಲಸ ಅದು ಮುಂದಿರ್ತದೆ. ಸುವರ್ಣರತ್ನ ಭಾಕರ ಬಹೂನ್ ನೃಪ ಉಪಾಯನಂ ಸುಯೋಧನಂ ನೃಪೋ ಆದಿಶತ್ ಗ್ರಹೇ ಅಸ್ಯ ಚ ಅಭೋಜಯಂ ಸ. ಹಾಗಾಗಿ ಬಂದವರಿಗೆ, ಕೇಳಿದವರಿಗಂತೂ ಕೊಡ್ತಾ ಇದ್ರು, ಕೇಳದೇ ಇದ್ದವರಿಗೆ ಏನು ಬೇಕೋ ಎಲ್ಲ ದಾನ ಸಮೃದ್ಧವಾಗಿ ಸುವರ್ಣ ರತ್ನ ಇವುಗಳನ್ನೇ ಕೊಟ್ಟಿದ್ದಾರೆ. ಮತ್ತು ಅಭೋಜಯಂ ತಥಾ ದ್ವಿಜಾನ್, ಎಲ್ಲ ಆದ ಮೇಲೆ ಭೋಜನಕ್ಕೆ ಹಾಕಿ ಯಥೇಷ್ಟ ಭಕ್ಷ್ಯಭೋಜ್ಯಕೈ, ಯಥೇಷ್ಟವಾದವರಿಗೆ ಬೇಕಾದಂತಹ ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿದ್ದಾರೆ. ಬೇಕಾದವರು ಯಾವ್ದು ಬೇಕೋ ಅದನ್ನು ತಿನ್ಬೋದು. ಸುವರ್ಣರತ್ನಭಾಕರಾನ್ ಬಹುಂಚ ದಕ್ಷಿಣಾ ದದು. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಇಲ್ಲೇ ಇಲ್ಲ. ಈಗ ಬಗ್ಸಿಗಟ್ಲೇನೆ ಬಂಗಾರ ಮುತ್ತು ರತ್ನಗಳನ್ನು ಹಾಕುವುದು, ದಕ್ಷಿಣೆ ಕೊಡೋದು ಅವರಿಗೆ. ಹೀಗೆ ಬಹುಂಶ್ಚ ದಕ್ಷಿಣಾದದು ಯದಿಷ್ಟಮಾಸ ತತ್ ಯಸ್ಯ ಚ ಪ್ರದತ್ತಮೇವ ಪಾಂಡವೈ. ಅದು ಮಯಾಸುರ ನಿರ್ಮಾಣ ಮಾಡಿದಂತಹ ಸಭೆ. ಕಾಂಡವವನದಲ್ಲಿ ಕೇಳಿದ್ದೀರಿ, ಅರ್ಜುನ ದಹನ ಮಾಡಿದ ಮೇಲೆ ಆ ಮಯಾಸುರ ಬಂದು ಪ್ರಾರ್ಥನೆ ಮಾಡ್ತಾನೆ, ನನ್ನನ್ನು ಉಳಿಸ್ರಿ. ಆ 4 ಪಕ್ಷಿಗಳು ಅಂತೂ ಉಳಿದ್ವು. ಆಮೇಲೆ ಇವೊಬ್ಬನ ಉಳಿತಾನೆ. ಆಮೇಲೆ ಆ ನಾಗ ಒಬ್ಬ ಉಳಿತಾನೆ. ತಾಯಿ ಸತ್ತು ಹೋಗ್ಬಿಡ್ತಾಳೆ, ಅವನ ಹೆಸರೇನಿತ್ತು, ಆ ನಾಗ ಒಬ್ಬ ಉಳಿತಾನೆ.
ಹಾಗಾಗಿ ಇಷ್ಟು ಜನ ಉಳಿತಾರೆ, 6 ಜನ ಉಳಿದಿರ್ತಾರೆ. ಅದರಲ್ಲಿ ಉಳಿದವನು ಒಬ್ಬ ಮಯಾಸುರ. ಆ ಮಯಾಸುರ ಹೇಳ್ತಾನೆ, ಅಶ್ವಸೇನ ಯಾರವನು ತಕ್ಷಕನ ಮಗ. ಆ ತಕ್ಷಕ ಮಗ ಅಶ್ವಸೇನ, ಅವನು ತನ್ನ ತಾಯಿಯ ಮುಖದಿಂದ ತಾನು ಒಳಗೆ ಪ್ರವೇಶ ಮಾಡಿರ್ತಾನೆ. ಅರ್ಜುನ ಮೇಲೆ ಹಾರದು ಹೋಗುವಂಥ ಈ ಹಾವನ್ನು ಅರ್ಜುನ ಬಾಣದಿಂದ ಕೊಂದು ಬಿಡ್ತಾನೆ. ತಾಯಿ ರುಂಡಕ್ಕೆ ಹೋಗ್ತದೆ, ಅವನು ಬಾಲ ಕಟ್ಟಾಗ್ಬಿಡುತ್ತದೆ. ಅದು ಹೋಗಿ ಕರ್ಣನ ತುಣೀನ ಒಳಗೆ, ಬತ್ತಳಿಕೆ ಒಳಗೆ ಹೋಗಿ ಅದು ಕೂಡುತ್ತದೆ ಹಾವು. ಕೊನೆಗೆ ಕರ್ಣ ಅದನ್ನು ಪ್ರಯೋಗ ಮಾಡಿ ಕೊಲ್ಲುವ ಪ್ರಸಂಗ ಬಂದಾಗ ಕೃಷ್ಣ ಅದನ್ನು ರಥವನ್ನು ತಳಗೆ ಸ್ವಲ್ಪ 1-2 ಅಂಗುಲಗಳನ್ನು ತಳಗೆ ದೂಡಿದಾಗ ಅವನಿಗೆ ಕಿರೀಟ ಹಾರಿ ಹೋಗ್ತದೆ. ಅರ್ಜುನಿಗೆ ಕಥೆಯನ್ನು ನಾನು ಅಲ್ಲಿ ಹೇಳಿದ್ದೆ, ಈ ಪ್ರಸಂಗ ಬರ್ತದೆ. ಆಗ ಅವನು ಉಳಿದಿರ್ತಾನೆ. ಆಗ ಮಯಾಸುರ ಬಂದು ಪ್ರಾರ್ಥನೆ ಮಾಡ್ತಾನೆ, ಅದಾಯಿತು, ನೀವು ನಿಮ್ಮಿಂದ ನಾನು ಬದುಕಿದೆ, ಹಾಗಾಗಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ನೀವು ಮತ್ತೆ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂದಾಗ, ಆಗಲಿ ಅಂಥೇಳಿ ಕೃಷ್ಣ ಪಾಂಡವರಿಗೆಲ್ಲ ಒಂದು ದೊಡ್ಡದಾದ ಸಭಾಭವನ ನಿರ್ಮಾಣ ಮಾಡು, ಇಂದ್ರಪ್ರಸ್ಥ ಬಿಟ್ಟು ಮತ್ತೊಂದು ಸಭಾಭವನ. ಆ ಸಭಾಭವನ ವಿಚಿತ್ರ ಏನು ಅಂದರೆ ಮುಂದೆ ವರ್ಣನೆ ಬರ್ತದೆ. ಅದ್ಭುತವಾದಂತಹದ್ದು ಸಭಾವನ, ಅಲ್ಲೆಲ್ಲ ಇರ್ಕೊಂಡಿರ್ತಾರೆ. ಎಕ್ಸಿಬಿಷನ್ ನೋಡ್ಲಿಕ್ಕೆ ನಮಗೇನು ಭಾರಿ 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 ಪದಾರ್ಥಗಳು, ಅಪರೂಪವಾದ ವಸ್ತುಗಳು ಅಂತ ಎಲ್ಲೋ ಒಂದು ಕಡೆಗೆ ಹಾಲ್ ಅಂತೂ ಸಾಮಾನ್ಯ ಹೀಗೆ ಇರ್ತದೆ, ನೋಡ್ಲಿಕ್ಕೆ ಸ್ವಲ್ಪ ಚಂದ ಮಾಡಿರ್ತಾರೆ. ಅಲ್ಲಿ ಪದಾರ್ಥಗಳು, ಹಳೆ ಕಾಲದ್ದು ಕತ್ತಿ, ಹಳೆ ಕಾಲದ್ದು ಕಿರೀಟ, ಅವ ಬಳಸಿದ್ದು ನೋಟು, ಶಾಲು ಎಲ್ಲ ಮಾಡಿರ್ತಾರಲ್ಲ, ಹಾಗೆ ನೋಡ್ಲಿಕ್ಕೆ ಕೆಲವು ಪದಾರ್ಥಗಳು ಅಪರೂಪ. ಈ ಮಯಾಸುರ ನಿರ್ಮಾಣ ಮಾಡಿದ ಭವನ ಇಡೀನೇ ಅಪರೂಪ. ಹೊತ್ತಲು ಮೊದಲು ಮಾಡಿಕೊಂಡು ಒಳಗೆ ಪ್ರವೇಶ ಮೊದಲು ಮಾಡಿಕೊಂಡು ಗಾಡೆ, ಕಿಟಕಿ ಮತ್ತು ನೀರಿನ ಮತ್ತು ಸ್ವಿಮ್ಮಿಂಗ್ ಪೂಲ್ ಅಂತಿರಲ್ಲ, ಅದು ನೀರಿಂದಿದು ಒಟ್ಟು ಏನೇನಿದೆಯೋ ಆಸನಗಳು ಎಲ್ಲನೂ ಅಪರೂಪಗಳಿದ್ವಂತೆ. ಅಲ್ಲಿ ಎಲ್ಲರೂ ಇದ್ದಾರೆ. ಆಗ ಕೃಷ್ಣ ತಾನು ಅವಭೃತ ಸ್ನಾನ ಮಾಡಿದ್ದಾನೆ. ಅವಭೃತ ಸ್ನಾನಕ್ಕೆ ನದಿಗೆ ಹೋಗಿದ್ದಾರೆ, ಗಂಗಾ ನದಿಗೆ ಹೋಗಿ ಆ ರಾಜಸೂಯ ಯಾಗದಲ್ಲಿ ಬಳಸಿದ ಆ ಕಲಶಗಳು, ಆ ಕಲಶದಿಂದ ಅಭಿಮಂತ್ರವಾದ ತೀರ್ಥ ಅದನ್ನೆಲ್ಲ ಸ್ನಾನ ಮಾಡಿದ್ದಾರೆ. ಎಲ್ಲರೂ ರಾಜರುಗಳು ಮನೆಗೆ ಹೋಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಮಾತ್ರ, ಯಾರು ಖಾಸ್ ಮಂದಿ ಅಂತಿದ್ರು, ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಬೇಕಾದವರು ಉಳಿತಾರಲ್ಲ, ಹಾಗೆ ಗತೇಶು ಸರ್ವರಾಜಸು ಸ್ವಕಾಂ ಪುರಂಸು ಸ್ವಕೇಶು ಚ ಸಭೀಷ್ಮಕೇಶು ಸರ್ವಶಃ ಸಹಾಂಬಿಕೆಯ ಕೇಶು ಚ ವಿಚಿತ್ರರತ್ನ ನಿರ್ಮಿತೆ ರವಿಪ್ರಭೆ ಸಭಾತಲೆ. ಈ ಮಯಾಸುರ ನಿರ್ಮಾಣ ಮಾಡಿದಂತಹ ಅದ್ಭುತವಾದ ಆ ಭವನದಲ್ಲಿ ಎಲ್ಲರೂ ಕೂತಿದ್ದಾರೆ ಸಭೆಯನ್ನು ಮಾಡಿಕೊಂಡು. ಕೃಷ್ಣ ಸಿಂಹಾಸನದ ಮೇಲೆ ಸಕೇಶವೋ ವರಾಸನೆ ವಿವೇಶ ಧರ್ಮನಂದನ ತಥೈವ ರುಕ್ಮಿಣೀ ಮುಖಾಹ. ರುಕ್ಮಿಣಿ, ಸತ್ಯಭಾಮ ಇವರೇ ಮೊದಲಾದಂತಹ ಹೆಣ್ಣು ಮಕ್ಕಳು, ಲಕ್ಷ್ಮೀದೇವಿ ಅವರು ಮೊದಲು ಮಾಡಿಕೊಂಡು ಭೀಷ್ಮ, ಭೀಮಸೇನ್ ದೇವರು, ಅರ್ಜುನ ಮತ್ತು ರುಕ್ಮಿ, ಸತ್ಯಭಾಮ, ಆಮೇಲೆ ಬಲರಾಮದೇವರು, ಸಾತ್ಯಕಿ, ಇವರೆಲ್ಲ ಕೃಷ್ಣನ ಖಾಸ್ ಮಂದಿ, ಪಾಂಡವರ ಖಾಸ್ ಮಂದಿ, ಇವರೆಲ್ಲ ಕೂತಿದ್ದಾರೆ. ಕೂತಾಗ ಇವರೆಲ್ಲ ಕೂತು ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ದುರ್ಯೋಧನ ಪಾಪ ಸಭೆಯಲ್ಲಿ ಪ್ರವೇಶ ಮಾಡಿದ. ಅವನು ಹೋಗ್ಬಿಟ್ಟಿದ್ದ. ಯಾಕೆ ಬಂದೋ ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ, ಏನೋ ವಿಶೇಷ ಮೀಟಿಂಗ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇಲ್ಲೇನೋ ನಾವು ಭಾಗವಹಿಸೋಣ, ನನ್ನ ಅಣ್ಣನ ಮನೆ, ನನ್ನ ತಮ್ಮನ ಮನೆಯೇ ನಾನು ಹೋಗ್ತೇನೆ ಅಂತ ಒಳಗೆ ಬಂದ. ಆ ಸಭೆ ನೋಡ್ತಾನೆ. ಸಭಾಂ ತು ಸಾ ಸಭಾ ವಿರೋಚತಾಧಿಕಾಂ ತಥಾ ಸಭಾ ಸ್ವಯಂಭುವಾ ಸಮಾಸ್ತಿಚಾ ಚ ವಿಷ್ಣುನ. ಬ್ರಹ್ಮದೇವರ ಪಟ್ಟಣ ವೈಕುಂಠ ಹೇಗಿರಬೇಕು ಅದಕ್ಕೆ ಸಮಾನವಾಗಿ ಆ ಸಭೆ ಕಾಣ್ತಾ ಇತ್ತಂತೆ. ವೇದವ್ಯಾಸ ದೇವರು, ಪರಶುರಾಮ ದೇವರು, ಕೃಷ್ಣ ಪರಮಾತ್ಮ, ಇನ್ನೆಲ್ಲ ದೇವತೆಗಳ ಸನ್ನಿಧಾನ ಇದೇನು ಮತ್ತೆ. ಆ ವಿಚಿತ್ರವಾದ ಸಭೆ ಯಥಾದಿವೋಕಸಾಂ ದೇವತೆಗಳ ಸಭೆ ಹೇಗಿರಬೇಕು ಹಾಗೆ ಸದಸ್ಸಿ ಅನಂತ ಸದ್ಗುಣಾರ್ಣವಃ, ಅನಂತ ಗುಣಗಳಿಂದ ಕೂಡಿದ ಪರಮಾತ್ಮ ಅಲ್ಲಿದ್ದಾನೆ. ವಿಚಿತ್ರ ಹೇಮಮಾಲಿನ ಶುಭಾಂಬರ. ಗ್ವಾಡೆ ಅಂತಂದರೆ ಸಿಮೆಂಟು ಗ್ವಾಡಿ ನಾವೆಲ್ಲ ನೋಡ್ತೇವೆ, ಇದಿಲ್ಲ, ವಜ್ರಮುತ್ತುಗಳಿಂದಲೇ ತುಂಬಿದ ಗ್ವಾಡೆ. ದ್ವಾರಾಂ ಸಭಾಯಾಂ ಹರಿನೀಲ ರಶ್ಮಿ ಯೂಢಂ. ಭಾರೀ ಪ್ರಕಾಶಗಳು. ಈಗ ಡ್ಯಾನ್ಸ್ ಮಾಡುವ ಸ್ಟೇಜ್ಗಳೆಲ್ಲ ಮಾಡಿರ್ತಾರೆ ನೋಡ್ರಿ, ಅಥವಾ ಅವಾರ್ಡ್ ಫಂಕ್ಷನ್ಗಳೆಲ್ಲ ಈಗ ನಾವು ನೋಡ್ತೇವೆ. ಮಾಡಿದಾಗ ಭಾರಿ ಭಾರಿ ಬಣ್ಣ ಕೊಡುವ ಲೈಟ್ಗಳು ಒಂದೊಂದು ಮ್ಯೂಸಿಕ್ಕಿಗೆ ಅಥವಾ ಕುಣಿತಕ್ಕೆ ತಕ್ಕ ಹಾಗೆ ಆ ಲೈಟ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ.
ಇಲ್ಲಿ ಚೇಂಜ್ ಮಾಡೋ ಕಾರಣ ಇಲ್ಲ, ಇಲ್ಲೇನು ಚೇಂಜ್ ಮಾಡೋ ಕಾರಣ ಇಲ್ಲ. ಆಯಾ ಒಂದು ಬಿಳಿ ವಸ್ತ್ರ ಉಟ್ಕೊಂಡು ಬಂದ ವ್ಯಕ್ತಿ ಅಂತಂದರೆ ಅದ್ರ ತಕ್ಕಿ ಅದು ಬೆಳಕು ಚೆಲ್ತದೆ ಗಾಡಿ. ನೀಲಿ ಮಡಿ ಉಟ್ಕೊಂಡು ಬಂದ ಅಂದರೆ, ಕೆಂಪು ಮಡಿ ಉಟ್ಕೊಂಡು ಬಂದ ಅಂದರೆ ವ್ಯಕ್ತಿ ಆಯಾ ಕಲರ್ಗಳನ್ನು ಅಥವಾ ಏನೇನು ಮೈ ಇದಿರ್ತದೆ ಹಾಗೆ ಆ ಗಾಡಿಗಳು, ಆ ರೂಮುಗಳು ಎಲ್ಲ ಬೆಳಕು ಕೊಡ್ತಿತ್ತಂತ. ಅಷ್ಟು ಅದ್ಭುತವಾದಂತಹ ವಿಚಿತ್ರ. ಆಮೇಲೆ ಸ್ಫಟಿಕ ಅಭ್ಯಂತರ, ಈ ಗಾಡಿ ಅಂತೂ ಇರ್ತದೆ, ಗಾಡಿ ಆಚೆ ಏನಿದೆ ಅಂತ ಅನ್ನೋದು ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಈಗ ಸ್ಫಟಿಕ ಇರ್ತದಲ್ಲ, ಆರ್ಪಾರ್ ಇರ್ತದೆ, ಟ್ರಾನ್ಸ್ಪರೆಂಟ್ ಅಂತಿರಲ್ಲ, ಹಾಗೆ ಆರ್ಪಾರ್ ನಾವಿಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀವಿ, ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀವಿ, ಆ ಕಡೆಯಿಂದ ಏನಿದೆ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಆ ಪದಾರ್ಥಗಳು ಗಾಡಿ ಅಂತಿದೆ, ಆದರೆ ಆಚೆ ಏನಿದೆ ಅದು ಕಾಣುತ್ತದೆ. ಹೊರಗಿದ್ದವರಿಗೆ ಕಾಣೋದಿಲ್ಲ, ಮತ್ತೆ ಒಳಗಿದ್ದವರಿಗೆ ಹೊರಗೆ ಏನಿದೆ ಅಂತ ಅನ್ನೋದು ಕಾಣುತ್ತದೆ. ಹೀಗೆಲ್ಲ ವಿಚಿತ್ರವಾದದ್ದು. ಕೆಲವು ಸ್ವಲ್ಪ ಮುಂದೆ ಬಂದರೆ ಆ ದುರ್ಯೋಧನ ಇದೆಲ್ಲ ನೋಡ್ತಾ ಇದ್ದಾನೆ. ನೋಡಿ ಅವನಿಗೆ ಸಂತೋಷವಾಗ್ತಾ ಇದೆ, ಇದೆಲ್ಲ ನಂದಾಗಿದ್ದರೆ ಎಷ್ಟು ಚಲೋ ಇರ್ತಿತ್ತು ಅಂತನೂ ಸಂಕಟನೂ ಆಗ್ತಾ ಇದೆ. ಸ್ವಲ್ಪ ಮುಂದೆ ಹೋದ ವಿಚಿತ್ರ. ಈಗ ಇಲ್ಲಿ ನೋಡ್ರಿ, ಈ ಕಲ್ಲು ಒಂಥರ ಇದೆ, ಆ ಕಲ್ಲು ಒಂಥರ ಇದೆ. ಅವನು ಒಳಗೆ ಎಲ್ಲ ನೀರು ಹರಿಯೋ ಥರ ಮಾಡಿಟ್ಟಿದ್ದ ಕಲ್ಲು, ಮೇಲ್ ಕಲ್ಲು, ಒಳಗೆಲ್ಲ ನೀರು ಹರಿತಾ ಇರ್ತದೆ, ಹಾಗೆಲ್ಲ ಕಲ್ಲಿತ್ತು. ಆ ಕಲ್ಲನ್ನು ನೋಡಿದ, ಆ ಟೆಲ್ಸ್ ಅದರ ಗೊತ್ತಾಗ್ತದೆ, ಟೆಲ್ಸು, ಆ ಟೆಲ್ಸ್ಗಳಲ್ಲಿ ನೀರಿದೆ ಅಂತ ಪಾಪ ಉಟ್ಕೊಂಡಿದ್ದ ಧೋತ್ರವನ್ನು ಮೇಲೆ ಎತ್ತು ಹೋಗ್ತಾನೆ. ಏನು ನೀರೇ ಇರೋದಿಲ್ಲ, ಆ ಕಲ್ಲೇ ಹೇಗಿರ್ತದೆ ಹಾಗೆ ಮುಂದೆ ಹೋಗ್ಬಿಟ್ಟ. ಅಯ್ಯೋ ನೀರಿದೆ ಅಂತ ಅಂದ್ಕೊಂಡಿದ್ದೆ ನಾನು, ನೀರಿಲ್ಲಿ ಅಂತ ನೋಡ್ತಾನೆ ಸುತ್ತಮುತ್ತಲು. ನಾನು ಮಳ್ಳಾದದ್ದು, ನಾನು ಪೆದ್ದ ಅಂತ ಅಂದ್ಕೊಂಡಿದ್ದು, ಮತ್ತು ಯಾರಾದರೂ ನೋಡಿದ್ರೇನು ಅಂತ ನೋಡ್ತಾರೆ, ಯಾರು ನೋಡಿದ್ದಿಲ್ಲ. ಹಾಗೆ ಮುಂದೆ ಹೋದ. ಸ್ವಲ್ಪ ಮುಂದೆ ಬಂದ ಮೇಲೆ ಮತ್ತೊಂದು ಬಾಗಲದಿಂದ ಆ ಕಡೆಗೆ ಮತ್ತೊಂದು ಕಡೆಗೆ ಸಭೆಗೆ ಹೋಗಬೇಕು. ನೋಡ್ತಾನೆ ಆ ಬಾಗಿಲ ಇದೆ ಅಂತ ಹೋದರೆ ಅಲ್ಲಿ ಬಾಗಿಲಿಲ್ಲ, ಗಾಡಿತ್ತು. ದಡಲ್ಲೇ ಅಂತ ಹಣಿಗೆ ಬಡಿಸ್ಕೊಂಡಾಗ ಸಹದೇವ್ ಬಂದು ಪಾಪ ನಿಮಗೆ ನೋವಾಯಿತು, ಬಡಿಸ್ಕೊಂಡ್ರಿ ಬರ್ರಿ ಅಂತ ಹೇಳಿ ಎಣ್ಣೆ ಹಚ್ಚಿ ಅವನಿಗೆ ಸ್ವಲ್ಪ ಮಸಾಜ್ ಮಾಡ್ತಾನೆ. ಅವನಿಗೆ ಕೆಟ್ಟ ಅವಮಾನ ಆಯಿತು. ನನಗೆ ಕಾಣಿಸ್ಲಿಲ್ಲ ಇದು ಬಾಗಲ ಅಂತ ಹೇಳಿ, ನಾನು ಗಾಡಿ ಅಂತ ಅಂದ್ಕೊಂಡು ನುಗ್ಗಿಬಿಟ್ಟೆ, ಅದು ಬಡಿಸ್ಕೊಂಡೆ ನಾನು ಅಂತ. ಆಮೇಲೆ ಮತ್ತೆ ಸ್ವಲ್ಪ ಮುಂದೆ ಹೋಗುತ್ತಲೇ ಮತ್ತೆ ನೀರಿನ ಒಂದು ಸರೋವರ ಕಾಣ್ತು, ಸ್ವಿಮ್ಮಿಂಗ್ ಪೂಲ್ ಥರ ಇಷ್ಟು ಮಾಡಿ ಇಟ್ಟಿದ್ರು. ಅದು ಹಿಂದಕ್ಕೆ ತಾನು ಅನುಭವಿಸಿದ್ದ. ನಾನು ಅಲ್ಲಿ ನೀರಿದೆ ಅಂತ ಧೋತ್ರ ಎತ್ಕೊಂಡು ಮೇಲೆ ಹೋದೆ, ನೀರಿದ್ದಿದ್ದಿಲ್ಲ, ಇಲ್ಲೇ ನೀರು ಇರೋದಿಲ್ಲ, ಅದೇ ಇಲ್ಲೂ ಇರ್ತದೆ ಅಂತ ಅಂದ್ಕೊಂಡು ಮುಂದೆ ಹೋದ. ಅದು ಖರೇ ನೀರೇ ಇತ್ತು, ಇಷ್ಟು ಮೊಣಕಾಲದಷ್ಟು ಒಳಗೆ ನೀರಿತ್ತು. ತಾನು ಒಳಗೆ ಧುಮುಕಿದ್ದಾನೆ, ಎಲ್ಲ ಧೋತ್ರಗಳು ಒದ್ದಿಯಾಗಿದೆ. ತಾನು ಹಚ್ಕೊಂಡು ಎಲ್ಲ ಪೌಡ್ರು, ಸೆಂಟು, ಗಂಧ ಎಲ್ಲ ಹಚ್ಕೊಂಡಿದ್ದ. ಪಾಪ ಸಭೆಗೆ ಬರಬೇಕು, ರಾಜಸೂಯ ಯಾಕೆ ಬರಬೇಕು ಅಂತೆಲ್ಲ ಹೋಗ್ಬಿಡ್ತು, ಸ್ನಾನ ಆಯಿತು ಅವನು. ಹಾಗಾಗಿ ಧರ್ಮರಾಜ ಅವನಿಗೆ ವಸ್ತ್ರ, ಆಭರಣಗಳು, ಗಂಧ ಇವುಗಳನ್ನು ಕೊಟ್ಟು ಕಳಿಸಿದ್ದಾನೆ. ತತ್ರೇಂದ್ರ ನೀಲ ಭುವಿ ರತ್ನ ಮಾಯಿನಿ ದೃಷ್ಟ್ವಾ ಪದ್ಮಾನಿ ನೀರ ಸರಸಿ ಜಗೃಹೇ ಸ್ವವಸ್ತ್ರಂ ರತ್ನೋ ನಿಧೀನಿ ನಿಗೂಢ ಜಲಂ. ಮೇಲೆಲ್ಲ ಕಮಲಗಳು, ಹೂಗಳು ಭಾರಿ ವರ್ಣನೆ ಮಾಡಿದ್ದಾರೆ. ಈಗ ನಾವೀಗ ನೋಡ್ತೇವೆ, ಏನೇನೋ ಮಾಡಿರ್ತಾರೆ. ಇದು ಏನೂ ಅಲ್ಲ, ಇದೆ ಪೂರ್ವಜರೆಲ್ಲ ಹಿಂದೆ ಮಾಡಿ ಇಟ್ಟಿದ್ದು, ಅದನ್ನೇ ಈಗೆಲ್ಲ ನಾವು ಮಾಡ್ತಾ ಇದ್ದೇವೆ. ಅದು ಅಷ್ಟು ಕ್ವಾಲಿಟಿ ಅಲ್ಲ. ಸ್ಥಳಂಚ ಮತ್ವ ಪಪಾತ ಸಹಿತೋ ಅವರಜೈ ಜಲಯಗೈಹಿ ಸಂಪ್ರಾಹಸತ. ಆಗ ಮತ್ತೆ ಅವನಿಗೆಲ್ಲ ಗಂಧ, ಬಟ್ಟೆಗಳು, ಆಭರಣಗಳನ್ನು ಧರ್ಮರಾಜ ಕೊಟ್ಟಿದ್ದಾನೆ. ಅಲ್ಲಿದ್ದ ಸುತ್ತಮುತ್ತಲೆಲ್ಲರೂ ನಗ್ತಾ ಇದ್ದಾರೆ. ಕೃಷ್ಣ ಭೀಮಸೇನರ ಕಡೆಗೆ ಮುಖ ಮಾಡಿ ನಗುವಂತೆ ಸೊನ್ನೆ ಮಾಡಿದ. ತಂ ಪ್ರಾಹಸತ್ ಭಗವತ ಕ್ಷಿತಿಭಾರ ಹೇತೋ. ಯಾಕೆ ಹೇಗೆ ಸೊನ್ನೆ ಮಾಡಿದ ಅಂದರೆ, ಭೂಭಾರ ಹರಣ ಆಗಬೇಕು, ಬರೇ ಸಭಾ ಕಟ್ಟಿದ್ರಿ, ರಾಜಸೂಯ ಯಾಕೆ ಮಾಡಿದ್ರಿ, ಮುಂದೇನು ಈ ದುರ್ಯೋಧನ ಈ ದುರ್ಯೋಧನ ಸಾಯ್ಬೇಕು ಯಾವಾಗ? ಈ ದುರ್ಯೋಧನ ಹಿಂದೆ ಇದ್ದಂತಹ 99 ಜನ ಅಣ್ಣ ತಮ್ಮಂದರು, ಅವರೆಲ್ಲ ಯಾವಾಗ ಸಾಯವರು? ಈ ಎಲ್ಲ ಭೀಷ್ಮಾದಿಗಳು ಯಾವಾಗ ಸಾಯ್ತಾರೆ? ದ್ವಾಪರ ಯುಗ ಮುಗಿಬೇಕು, ಕಲಿಯುಗ ಪ್ರಾರಂಭ ಆಗಬೇಕು. ಹಾಗಾಗಿ ದೇವರು ನಗುವಂತೆ ತಾನು ಸೂಚನೆ ಕೊಟ್ಟ. ಆವಾಗ ಭೀಮಸೇನ ದೇವರಿಗೆ ಸಾಕಾಗಿತ್ತು. ಯಾವಾಗ ದೇವರ ದ್ವೇಷ ಮಾಡುವ ಜನರನ್ನು ವಿರೋಧ ಮಾಡುವುದು, ಅವರನ್ನು ಸಂಹಾರ ಮಾಡುವುದು ಅಂದರೆ ಅತ್ಯಂತ ಪ್ರೀತಿಯವರಿಗೆ. ಮಂದಸ್ಮಿತೇನ ವಿಲಸದ್ವದ ಎಂದು ಬಿಂಬೋ ನಾರಾಯಣಸ್ತು ಮುಖಮೀಕ್ಷ ಮರುತ್ಸುತಸ್ಯ. ಎಂದೂ ಅಷ್ಟು ಜೋರು ನಕ್ಕಿಲ್ಲ ಭೀಮಸೇನ ದೇವರು. ಆ ದುರ್ಯೋಧನ ನೀರಿನಲ್ಲಿ ಬಿದ್ದದ್ದನ್ನು ನೋಡಿ ಜೋರಾಗಿ ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ನೋಡಿ ಅವನ ಗಂಡನ್ನ, ಅವರ ಪತಿದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡ
ಮತ್ತು ದ್ರೌಪದಿ ದೇವಿಯೂ ಕೂಡ ನಕ್ಕಿ ಬಿಟ್ಟಿದ್ದಾಳೆ. ಕೃಷ್ಣ ನಕ್ಕಿದ್ದಾನೆ, ಭೀಮಸೇನ ದೇವರು ನಕ್ಕಿದ್ದಾರೆ ಅಂದರೆ ಏನು ಭಾಳಲ್ಲ, ಸಣ್ಣವರಿದ್ದಾಗಿಂದು ನಕ್ಕೋತೇ ಇದ್ದಾನೆ. ಗಿಡದ ಮೇಲೆ ಎಲ್ಲರೂ ಕೂತಿರ್ತಾರೆ, ಭೀಮಸೇನ ದೇವರು ಹೋಗಿ ಗಿಡ ಅಳಗಾಡಿಸಿದ್ರೆ ಮೇಲಿಂದ ಹಣ್ಣುಗಳು ಬಿದ್ದಂತೆ ದಬ ದಬ ಬೀಳ್ತಿದ್ರು. ಆವಾಗಿಂದಲೂ ಭೀಮಸೇನ ದೇವರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ, ಅವಾಗೆಲ್ಲ ನಕ್ಕಿದ್ದಾರೆ. ದ್ರೌಪದಿ ದೇವಿ ನಕ್ಕಿದ್ದನ್ನು ನೋಡಿ ಭಾಳ ಅವನಿಗೆ ಅಸಮಾಧಾನ ಆಯಿತು. ಮೊದಲಿಗೆ ಎಲ್ಲ ಅಸಮಾಧಾನ ಆಗ್ತಾನೇ ಇತ್ತು. ಆ ವೈಭವ, ಆ ರಾಜ್ಯ ಕರೆದು ಯಾಗ ಮಾಡೋದು, ದಾನ ದಕ್ಷಿಣೆ ಕೊಡೋದು, ಅವರ ಐಶ್ವರ್ಯ ನೋಡುವುದು, ಎಲ್ಲ ಭಕ್ಷ ಸುಭುಕ್ಷಗಳು ಎಲ್ಲ ನೋಡಿ ಭಾಳ ಅವನಿಗೆ ಅಸಮಾಧಾನ ಇತ್ತು. ಅದರೊಳಗೂ ಸ್ವಯಂ ತನಗೆ ಅವಮಾನ ಆದದ್ದನ್ನು ನೋಡಿ ಈ ದ್ರೌಪದೇವಿಯಿಂದ ಕೃಷ್ಣ ರುಕೋದರ ಗತಂ ಬಹುಲಂ ನಿಧಾಯ ಕ್ರೋಧಂ, ಸಿಟ್ಟಿಗೆ ಬಂದ, ಅಸಮಾಧಾನ ಮಾಡಿಕೊಂಡ. ಶಕುನಿ ಧೃತರಾಷ್ಟ್ರ ಪುತ್ರ, ಅಷ್ಟರೊಳಗೆ ತಮ್ಮ ಮಾಮ ಶಕುನಿ ಅವನು ಸಿಕ್ಕು ಅವನನ್ನು ಕರೆದುಕೊಂಡು ಸ್ವಲ್ಪ ಪಕ್ಕಕ್ಕೆ ಬರ್ತಾನೆ. ನನಗೆ ಬಹಳ ಅಸಮಾಧಾನ ಆಗ್ತಾ ಇದೆ, ಏನು ಮಾಡಲಿ ನಾನು ಮಾಮ? ತಯೋರ ಕೃತ್ವ ಸಂತಾಪಂ ನಾಹಂ ಜೀವಿತು ಮುತ್ಸಹೇ, ಬದುಕಬೇಕಂತ ಅನ್ನಿಸ್ತಾ ಇಲ್ಲ. ಯಾಕೆ? ನನಗೆ ಅವಮಾನ. ನಾ ಯಾರು? ನಾ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅವರು? ಗೊತ್ತಿಲ್ಲ, ಹೊಸ ಮನೆ ಕಟ್ಸಿದ್ದಾರೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೆ ನಗಬೇಕಾ ನಾನು ನೋಡಿ? ಯದಿಮೇ ಶಕ್ತಿರ ಅತ್ರ ಸ್ಯಾತ್ ಘಾತೇಯಂ ರುಕೋದರಂ. ಆ ರುಕೋದರ ಭೀಮ ಎಂದೂ ಇಷ್ಟು ಜೋರು ನಕ್ಕಲ್ಲ, ನನ್ನನ್ನು ನೋಡಿ ಇಷ್ಟು ಜೋರು ನಕ್ಕಿದ್ದಾನೆ. ನನಗೇನಾದರೂ ಶಕ್ತಿ ಇತ್ತು ಅಂದರೆ ಅವನನ್ನು ಕೊಂದೇ ಬಿಡಬೇಕು, ನಾನು ಕೊಂದೇ ಬಿಡುತ್ತಿದ್ದೆ ನಾನು. ಅಂದರೆ ಇವನಿಗೆ ಭೀಮಸೇನವ್ರನ್ನ ಕೊಲ್ಲುವ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡ ತಾನೆ. ಯದಿ ಮೇ ಶಕ್ತಿರತ್ರ ಸ್ಯಾತ್ ಘಾತೇಯಂ ರುಕೋದರಂ. ಮತ್ತು ಕೃಷ್ಣನಿಗೆ ಅಗ್ರ ಪೂಜೆ ಮಾಡ್ತಾ ಇದ್ದಾರೆ. ಇವನಿಗೆ ಆಕಳ ಮೇಲೆ ಕೂತು ಓಡಾಡೋನು, ಆಕಳ ಜೊತೆಗೆ ಸಂಚಾರ ಮಾಡೋನು, ಅವನಿಗೆ ಏನು ಸಂಬಂಧ ಅಗ್ರ ಪೂಜಾ? ಅದನ್ನು ತಡೆಯುವ ಸಾಮರ್ಥ್ಯ ನನಗಿತ್ತಂದರೆ ತಡೀತಿದ್ದೆ ನಾನು. ಎರಡೂ ಅಸಮಾಧಾನ ಕೆಲಸನೇ. ಭೀಮಸೇನ ದೇವರು ನಕ್ಕಿದ್ದು ನನಗೆ ಸಹನೆ ಆಗಿಲ್ಲ, ಶಕ್ತಿ ಇತ್ತು ಅಂದರೆ ಕೊಂದೇ ಹಾಕ್ತಾ ಇದ್ದೆ. ಕೃಷ್ಣನ ಅಗ್ರ ಪೂಜೆಯನ್ನು ತಡೆಯುವ ಶಕ್ತಿ ನನಗಿತ್ತು ಅಂದರೆ ಅದನ್ನೂ ನಾನು ತಡೀತಿದ್ದೆ, ಅವನನ್ನು ಕೊಂದು ಹಾಕ್ತಾ ಇದ್ದೆ. ಕೀದೃಶಂ ಪಾಂಡವ ಐಶ್ವರ್ಯಂ. ಅಷ್ಟೇ ಅಲ್ಲ, ಏನಿದೆ ಐಶ್ವರ್ಯ? ನಾವು ಸತ್ಯಧ್ಯಾನದ ಕಾಲಗೆಲ್ಲ ಕೇಳಿವ್ರಿಪ್ಪ, ಒಂದೊಂದು ಇಷ್ಟು ದೊಡ್ಡ ದೊಡ್ಡ ಕೋಲಿಗಳೆಲ್ಲ ಮತ್ತು ಬೆಳ್ಳಿ ಸಾಮಾನುಗಳನ್ನೆಲ್ಲ ತುಂಬಿಸಿ ಮತ್ತು ದಾನ. ಬೆಳಗಾವದಾಗ ಬೆಳ್ಳಿ ಭಾಳ ಚಲೋ ಸಿಕ್ತಿತ್ತು ಆವಾಗಿನ ಕಾಲದಾಗ. ಹಾಗಾಗಿ ಬೆಳಗಾವಿ ಮಹಾಸಾಮ್ರಾಜ್ಞಿ ಒಳಗೆ ಬಂದ ಪಂಡಿತರಿಗೆಲ್ಲ ಪಂಜೆ ಹಾಸಿದ್ದು ಕಟ್ಟಿದ್ದು ತೊಗೊಂಡು ಹೋಗೋದು, ಅಷ್ಟು ದಾನ ಕೊಟ್ಟು. ಈಗೆಲ್ಲ ಅಗ್ರ ಪೂಜೆ ಒಳಗೆ ಭಾಳ ಅಂತಂದ್ರೆ ಒಂದು 4 ಮನಿನೋ 10 ಮನಿನೋ ಒಂದು ಇದನ್ನು 400-500 ಯೋಜನದಷ್ಟು ಬಂಗಾರ ಇವು ಅಲ್ಲಿಂದ ಎಲ್ಲ ಕಡೆಯಿಂದ ತಂದು ಮಾಡ್ತಾರೆ. ಅದರೊಳಗೆ ಈ ಮಯಾಸುರ ನಿರ್ಮಾಣ ಮಾಡಿದಂತಹ ದೊಡ್ಡದಾದ ಮಾಯಾಭವನ, ಇಂದ್ರಪ್ರಸ್ಥ, ಇವ್ರಿಗೆ ರಾಜ್ಯದಿಂದ ಇವರು ಬೀದಿಗೆ ಬೀಳಲಿ ಅಂತ ನನ್ನ ಅಪ್ಪನ ಕಡೆಯಿಂದ ಹೇಳಿ ಇವ್ರಿಗೆ ದಬ್ಬಿಸಿದ್ರೆ ಇವರು ಐಶ್ವರ್ಯ ಎಂಥ ಪರಿ ಕೀರ್ತಿ. ಕೀದೃಶಂ ಪಾಂಡವ ಐಶ್ವರ್ಯಂ ದೃಷ್ಟ ಕೋ ನಾಮ ಜೀವಿತಂ. ಯಾರು ಬದುಕಬೇಕು? ಇವರು ಪಾಂಡವರ ಐಶ್ವರ್ಯನ ನೋಡಿ ಪಾಂಡವರನ್ನು ದ್ವೇಷ ಮಾಡೋರು. ನಾನಂತೂ ಬದುಕುವುದಿಲ್ಲ. ಗಚ್ಚೇತ ಕರದ ಏಷಾಂ ವೈಶವತ್ ಸರ್ವಭೂಮಿಪಾಹ ಕೀದೃಶ ಶಕುನಿ ವೈರಂ ದೃಢೀಕರ್ತಂ. ಆಗ ಶಕುನಿ ಆಗ್ತಿರ್ತದೋ, ನಿನಗೂ ಇವತ್ತಿಲ್ಲ ನಾಳೆ ಬರ್ತದೆ, ದೇವ್ರು ಕೊಡ್ತಾನೆ. ಇಂಥ ಮಾತುಗಳು ಹೇಳ್ಬೇಕಿಲ್ಲೋ ಸಮಾಧಾನ ಮಾಡಲಿಕ್ಕೆ. ಸಮಾಧಾನ ಇಲ್ಲ, ಉರಿಯುವುದು ಬೆಂಕಿಯೊಳಗೆ ಮತ್ತಷ್ಟು ತುಪ್ಪ ಹಾಕಿ ದ್ವೇಷವನ್ನು ಹೆಚ್ಚು ಗಟ್ಟಿ ಮಾಡಿದ ಅಂತೆ ಶ್ರೀಮದಾಚಾರ್ಯ ಹೇಳ್ತಾರೆ. ಪಾಂಡವರ ಮೇಲೆ ಇದ್ದ ದ್ವೇಷವನ್ನು ಇನ್ನು ಹೆಚ್ಚು ದೃಢಪಡಿಸಿದ. ಕಿಂತೇನ ವೈರೇಣ ರಾಜೇಂದ್ರ ಭಾತೃಭಿಃ ಸಹ ಅನುಜೀವಿತಾತ್. ಇತ್ಯುಕ್ತ ಶಕುನಿ ವೈರಂ ದೃಢೀಕರ್ತುಂ ವಚೋಬ್ರವತ್. ದೃಢೀಕರಣ ಮಾಡೋದಕ್ಕೆ, ಗಟ್ಟಿಮುಟ್ಟಿ ಮಾಡಲಿಕ್ಕೆ. ದ್ವೇಷ ಕೆಲವೊಮ್ಮೆ ಮನುಷ್ಯನಿಗೆ ನೀವೇನೋ ಅಂದಿರಿ, ನನಗೆ ಸಿಟ್ಟು ಬರ್ತದೆ. ಆ ಕಾಲಕ್ಕೆ ದ್ವೇಷನೂ ಹುಟ್ಟುತ್ತದೆ. ಇವ್ರಿಗೇನಾದರೂ ವ್ಯವಸ್ಥೆ ಮಾಡ್ಬೇಕು, ನಾನು ಬಿಡಬಾರ್ದು ಅಂತ ದ್ವೇಷ ಮಾಡ್ತಾನೆ. ಎಷ್ಟು? 4 ದಿವಸ, 5 ದಿವಸ, ಕೆಲವೊಮ್ಮೆ ಭಾಳ ಅಂದರೆ 10 ದಿವಸ, 1 ತಿಂಗಳು, ಭಾಳ ಅಂದರೆ 1 ಜನ್ಮ. ಅದಕ್ಕಿಂತ ಹೆಚ್ಚಂತೂ ದ್ವೇಷ. ಆಮೇಲೆ ಸತ್ತು ಹೋದ್ಮೇಲೆ ಅವನು ಯಾರು ಇವನು ಯಾರು ಏನು ಗೊತ್ತಿರ್ತದೆ. ದ್ವೇಷ ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ದ್ವೇಷ ಒಳಗೆ ಹೆಚ್ಚು ಕಮ್ಮಿ ಆಗಬಾರದು, ಇನ್ನು ಹೆಚ್ಚು ಪ್ರಬಲನೇ ಆಗಬೇಕು ಅಂತ ಅವನು ಹೇಳ್ತಾನೆ. ಬಾಹುಬಲದಿಂದಲೇ ನೀನು ಐಶ್ವರ್ಯವನ್ನು ಗೆಲ್ಲಬೇಕಂತ ನಿನಗೆ ಯಾರು ಹೇಳ್ಯಾರೋ? ಭೀಮನನ್ನು ಕೊಲ್ಲಿಕ್ಕಾಗೋದಿಲ್ಲ, ಕೃಷ್ಣನನ್ನು ಕೊಲ್ಲಿಕ್ಕಾಗೋದಿಲ್ಲ, ಅವ್ರು ಮಹಾಸಮರ್ಥರು. ಅದಕ್ಕೆ ನಿನಗೆ ಪೇಚಾಡ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ, ಹೋದಿಲ್ಲೋ? ಇಷ್ಟು ಐಶ್ವರ್ಯ ನೋಡಿ ಸಹನ ಆಗ್ತಾ ಇಲ್ಲ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದು ನಿಂಗೆ ಸಹನ ಆಗ್ತಾ ಇಲ್ಲ. ಇವರೆಲ್ಲ ಐಶ್ವರ್ಯ ಹಣವನ್ನು ಕಸಿದುಕೊಳ್ಳೋಣ, ನೀ ಯಾಕೆ ಕಜಿ ಮಾಡ್ತೀನಿ, ನಾನಿದ್ದೇನೆ ಅಂತ ಹೇಳ್ತಾನೆ. ಸರ್ವಥಾ ನೈವ ಜೀವೇಂ
ನೀನೆಲ್ಲ ಸಮಾಧಾನಕ್ಕೆ ಏನೇನೋ ಹೇಳಬೇಡ. ಆ ಪಾಂಡವರ ಐಶ್ವರ್ಯ ನನಗೆ ಪೂರ್ಣವಾಗಿ ಬರಲಿಲ್ಲ ಅಂತಾದರೆ ನಾನು ಬದುಕುವುದಿಲ್ಲ. ಸರ್ವಥಾ ನೈವ ಜೀವೇಯಂ ಇತಿ ಸತ್ಯಂ ಬ್ರವೀಮಿತೆ. ಪ್ರತಿಜ್ಞೆ ಮಾಡ್ತೀನಿ ನಾನಿವತ್ತು. ನ ಚ ಬಾಹುಬಲಾದಾಕ್ಷ ದಾತುಂ ಆದಾತುಂ ತಾಂ ಶ್ರಿಯಂ ಕ್ವಚಿತ್. ಬಾಹುಬಲದಿಂದ ಐಶ್ವರ್ಯವನ್ನು ಪಡಿಬೇಕು ಅಂತ ಯಾರು ಹೇಳಿದ್ದಾರೆ ನನಗೆ? ಅದಕ್ಕೆ ಅನೇಕ ಗೆಲ್ಲಿಕ್ಕೆ ಬೇಕಾದ ಉಪಾಯಗಳು ಬೇಕಾದಷ್ಟಿವೆ. ನೇಂದ್ರೋಪಿ ಸಮರೇ ಶಕ್ತಃ ತಾಂಜೇತುಂ ಕಿಮು ಮಾನುಷಾಃ ಹೇಳ್ತಾ ನೋಡ್ರಿ ಶಕುನಿ. ಇಂದ್ರದೇವರು ಬಂದರೂ ಭೀಮನನ್ನ ಗೆಲ್ಲಿಕ್ಕಾಗೋದಿಲ್ಲ, ಕೃಷ್ಣನನ್ನ ಗೆಲ್ಲಿಕ್ಕಾಗೋದಿಲ್ಲ. ನಾವೆಲ್ಲ ಮನುಷ್ಯರು, ನಾವೇನು ಗೆಲ್ತೀವಿ ಅವ್ರನ್ನ? ಅವ್ರಿಗೆ ಖಾತ್ರಿ ಇದೆ ಭೀಮಸೇನ್ ದೇವರನ್ನ ಗೆಲ್ಲಿಕ್ಕೆ. ನೇಂದ್ರೋಪಿ ಸಮರೇ ಶಕ್ತಃ, ಇಂದ್ರನೂ ಕೂಡ ಶಕ್ತನಾಗಲಿಲ್ಲ. ತಾನ್ ಜೇತುಂ ಕಿಮು ಮಾನುಷಃ, ಅವರನ್ನು ಗೆಲ್ಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೆಲ್ಲ ಮನುಷ್ಯರು, ನಾವೇನು ಗೆಲ್ಲಿಕ್ಕೆ ಸಾಧ್ಯ ಇದೆ ಅವರ ಕಡೆಯಿಂದ? ಆಗುವುದಿಲ್ಲ. ಇತೀರಿತ ಪಾಪತಮಃ ಆಹ ಗಂಧಾರಕೋ ನೃಪಃ. ಅವರಿಂದ ಹೇಗೆ ಹಣವನ್ನು ಗೆಲ್ಲಬೇಕು ಅಂತನ್ನೋದು, ಆಸ್ತಿ ಸಂಪತ್ತು ಐಶ್ವರ್ಯವನ್ನು ರಾಜ್ಯವನ್ನು ಹೇಗೆ ನಾವು ಪಡಿಬೇಕು ಅಂತನ್ನೋದು ಪೂರ್ಣ ನನಗೆ ಗೊತ್ತಿದೆ. ನಾನು ಅದನ್ನು ವ್ಯವಸ್ಥೆ ಮಾಡ್ತೇನೆ, ಏನೂ ಕಾಳಜಿ ಮಾಡುವ ಅಗತ್ಯವಿಲ್ಲ ಅಂತ ಶಕುನಿ ವಿಪರೀತವಾಗಿ ಭರವಸೆಯನ್ನು ಕೊಟ್ಟು ಇನ್ನು ಹೆಚ್ಚಿನ ಅವರ ಮೇಲೆ, ಪಾಂಡವರ ಮೇಲೆ, ಕೃಷ್ಣನ ಮೇಲೆ ದ್ವೇಷ ಹುಟ್ಟುವ ಹಾಗೆ ತಾನು ಮಾತನಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.